ಪೂಜ್ಯರಾದ ಶ್ರೀ ರಾಮಚಂದ್ರ ಶಾಸ್ತ್ರಿಗಳು ಸೋಲಾಪುರ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಮೂರ್ತಿ ಭೇದ ವಿಭಾಗಿನೇ ವ್ಯೋಮವತ್ವ್ಯಾಪ್ತದೇಯಾಯ ದಕ್ಷಿಣಾಮೂರ್ತಯೇ ನಮಃ. ಸಿದ್ಧಾಂತ ತತ್ವವನ್ನು ಆದ್ಯಾಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿನಗ್ಯಾರೂ ಸರಿಯಲ್ಲ, ಬದ್ಧನಿಗೆ ಬುದ್ಧಿ ಕುರು ನೀನು. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಪ್ರಥಮದಲ್ಲಿ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನರಾದಂಥ ಶ್ರೀ ಸದ್ಗುರು ದೇವರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿ ಹಾಗೂ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದಾದಿ ಜಗದ್ಗುರುಗಳಾದಂಥ ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಗಳಲ್ಲಿಯೂ ಮೌನಯೋಗಿ ಸ್ಥಿತಪ್ರಜ್ಞರಾಗಲ್ಪಟ್ಟಂಥ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಗಳಲ್ಲಿಯೂ ಅನಂತ ಶ್ರೀ ಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಇವತ್ತು ನಮ್ಮ ಯಾವ ವೇದಾಂತ ಪರಿಷತ್ತದ 2ನೇ ದಿವಸದ ಕಾರ್ಯಕ್ರಮದಲ್ಲಿ ಈಗ ಉಪಸ್ಥಿತರಾಗಲ್ಪಟ್ಟಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವಂಥ ಡಾಕ್ಟರ್ ಶ್ರೀ ಶಿವಾನಂದ ಮಹಾಸ್ವಾಮೀಜಿಯವರ ಚರಣಗಳಲ್ಲಿಯೂ ಹಾಗೂ ಶ್ರೀಮದ್ ಜಗದ್ಗುರು ಬೀದರದ ಗೀತೋತ್ತಮಾಚಾರ್ಯರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಚರಣಗಳಲ್ಲಿಯೂ ಅನಂತ ಶ್ರೀ ಶಾಸ್ತ್ರಾಂಗ ಅರ್ಪಿಸಿ ಹಾಗೂ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ವಯೋವೃದ್ಧರು ಜ್ಞಾನವೃದ್ಧರು ಆಶ್ರಮಸ್ಥರಾದಂಥ ಶ್ರೀ ನಿಜಗುಣ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಸರ್ವ ಪೂಜ್ಯರ ಪಾದಂಗಳಿಗೂ ಹಾಗೂ ಮಾತೋಶ್ರೀಯವರ ಚರಣಗಳಿಗೂ ವಂದಿಸಿ, ಶಿವಸ್ವರೂಪಿಗಳೇ, ತಾವು ಪಾವನಾತ್ಮರು, ಧರ್ಮಾತ್ಮರು, ಭಾಗ್ಯಾತ್ಮರು, ತಮ್ಮ ಹೃದಯದಲ್ಲಿ ವಾಸ ಮಾಡುವಂಥ ಶುದ್ಧ ಪರಚೈತನ್ಯಕ್ಕೂ ಅನಂತ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ಇವತ್ತಿನ ಕಾರ್ಯಕ್ರಮವು ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ 190ನೇ ವರ್ಷದ ಹಾಗೂ ಶ್ರೀಮದ್ ಜಗದ್ಗುರು ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮೀಜಿಯವರ 115ನೇ ವರ್ಷದ ವರ್ಧಂತಿ ಕಾರ್ಯಕ್ರಮ ಇತ್ಯರ್ಥವಾಗಿ ಇಲ್ಲಿ ವೇದಾಂತ ಪರಿಷತ್ನಲ್ಲಿ ಇವತ್ತಿನ ವಿಷಯ ಪ್ರಸ್ತುತವಾದಂಥ ಈಶಾವಾಸ್ಯಮಿದಂ ಸರ್ವಂ. ಯಾಕೆ ಒಟ್ಟಿಗೆ ವಿಚಾರ ಮಾಡಿದ್ದಾದರೆ ವೇದದಲ್ಲಿ ಬಂದು 1180 ಉಪನಿಷತ್ತಿದ್ದಾವೆ. 1180ರಲ್ಲಿ ಬಂದು ಕರ್ಮಕ್ಕೆ ಹೋದು 840, ಉಪಾಸನಕ್ಕೆ ಹೋದು 232, ಜ್ಞಾನಕ್ಕೆ ಬಂದು 108. ಆ 108ರಲ್ಲಿ 10 ಪ್ರಖ್ಯಾತ ಇದ್ದಾವೆ. ಈಶಾ, ಕೇನ, ಕಥ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತರ್ಯ, ತೈತರ್ಯ, ಚಾಂದೋಗ್ಯ, ಉದಾಹರಣೆ. ಈ 10 ಉಪನಿಷತ್ಗೆ ಪಂಡಿತ್ ಪಿತಾಂಬರದವರು 8 ಉಪನಿಷತ್ತನ್ನು ಮಾಡಿದ್ದಾರೆ. ಅದಕ್ಕೆ ಈಶಾವಾಸ್ಯಶಾಸ್ತ್ರದ ಹೆಸರಿಟ್ಟರು. ಇನ್ನು ಚಾಂದೋಗ್ಯ ಉದಾಹರಣೆ ಇರ್ತಕ್ಕಂಥ ಬೇರೆ ಬೇರೆ ಮಾಡಿದ್ದಾರೆ. ಇದು ಮೊದಲನೇ ಮಂತ್ರ. ಹೌದ್ರಿ, ಮಂತ್ರ ಎದಕ್ಕೆ ಅನ್ಬೇಕು? ಮರಣಾತ್ ತ್ರಾಯತೆ ಇತಿ ಮಂತ್ರ. ಈ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಮಂತ್ರ. ಇಂಥ ಮಂತ್ರದಲ್ಲಿ ಒಂದು ಮೊದಲನೇದು ಯಾವುದಿಲ್ಲಿ? ಈಶಾವಾಸ್ಯಮಿದಂ ಸರ್ವಂ. ಈ ಪರಮಾತ್ಮನು ಈ ಜಗತ್ತಿನ ತುಂಬ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ. ಜಗತ್ತನ್ನುವಂಥದ್ದು ಪರಮಾತ್ಮ ಬಿಟ್ಟು ಭಿನ್ನಿಲ್ಲ. ಅಲ್ಲಿ ಶಿಷ್ಯನ ಕೇಳ್ತಾನೆ, ಗುರುದೇವ, ಮತ್ತು ಪರಮಾತ್ಮ ಎಲ್ಲ ಕಡೆ ಇದ್ದಿದ್ದಾರೆ, ನಮ್ಗೆ ಯಾಕೆ ತೋರುವಲ್ಲ? ಏನಂದ್ರೆ ಈಶಾವಾಸ್ಯಮಿದಂ ಸರ್ವಂ. ನೋಡಪ್ಪ, ಆ ಪರಮಾತ್ಮ ಇದ್ದಾನ. ಸಣ್ಣ ಊರ ಕೊಡ್ತಾಳು, ಮನೆಯಲ್ಲಿ ಒಂದು ವಸ್ತು ಇಟ್ಟು ತೊಗೊಂಬಂತ ಮಗನ ಕಳಿಸಿದೆ. ಹೋಗಪ್ಪ, ಆ ವಸ್ತು ತೊಗೊಂಬ. ಲೈಟ್ ಹೋಗಿತ್ತು. ಯಪ್ಪ, ಆ ವಸ್ತು ಇಲ್ಲ ಅಂತ ಹೇಳ್ತಾನೆ. ವಸ್ತು ಇಲ್ಲೋ, ನಿನಗೆ ಕಾಣುವುದು, ನಿನಗೆ ತೋರುವುದು. ಯಾಕ? ಅಂಧಕಾರ ಅಂತಕ್ಕಂಥದ್ದು. ಹಂಗಿಲ್ಲಿ ಪರಮಾತ್ಮ ಇದ್ದಾನ.
ಯಾಕೆ ಎಲ್ಲ ಕಡೆ ವ್ಯಾಪಿಸಿದ್ದಾನ ಪರಮಾತ್ಮ. ಆತನ ನೋಡ್ಬೇಕಾದ್ರೆ ನಿನಗೇನು ಬೇಕು? ಜ್ಞಾನ ದೃಷ್ಟಿ ಬೇಕು. ಅದಕ್ಕೆ ಆ ಜ್ಞಾನ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿ ಆಗಬೇಕಾಗಿದ್ದಾರೆ. ಆ ಪರಮಾತ್ಮನ ಅನುಭವ ಆಗಬೇಕಾಗಿದ್ದಾರೆ. ಒಂದೇನು ಈ ಚಂದ್ರ ಪರಮಾತ್ಮ ಮತ್ತು ಆ ಚಂದ್ರ ಸೃಷ್ಟಿ ತುಂಬಿರ್ತಕ್ಕಂಥ ಪರಮಾತ್ಮಂದು ಅನುಭವ ಮಾಡ್ಕೋಬೇಕಾಗಿದ್ದಾರೆ. ಗುರು ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಯನ್ನು ಮಾಡಿ ಆವಾಗ ಪರಮಾತ್ಮನು ಬರ್ತೈತೆ. ತಿಳ್ಕೊಂಡು ಉದ್ಧಾರ ಮಾಡುವಂತಹ ಸ್ಥಿತಿ ನಮಗೂ ತಮಗೂ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರು ದಯಪಾಲಿಸ ಅಂತೇಳಿ ನನ್ನ ಉಪನ್ಯಾಸಕ್ಕೆ ನಾನು ಕೊಡ್ತೇನೆ.